ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್. ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಬದನೆಕಾಯಿ ಕಾಪು ಅಂತಂದರೆ ರವಾದಲ್ಲಿ ಇದನ್ನು ಕೋಟ್ ಮಾಡಿ ತವಾ ಫ್ರೈ ಮಾಡಿರೋ ಬದನೆಕಾಯಿ ಸ್ನ್ಯಾಕ್ಸ್ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಈಗ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬದನೆಕಾಯಿಯನ್ನು ತಗೊಂಡಿದ್ದೀನಿ. ಬದನೆಕಾಯಿಯ ಈ ಮೇಲಿನ ತುದಿಯ ಭಾಗವನ್ನು ಈ ರೀತಿ ತೆಕ್ಕೊಳ್ಳೋಣ. ಇದನ್ನು ಈವನ್ ಆಗಿ ಒಂದೇ ಥರದಲ್ಲಿ ಈ ರೀತಿ ಸ್ಲೈಸ್ ಮಾಡ್ಕೊಳ್ಳೋಣ. ಅರ್ಧ ಸೆಂಟಿಮೀಟ್ರಿನ ಅಂದಾಜಿಗೆ ಇದನ್ನು ನೀವು ಸ್ಲೈಸ್ ಮಾಡ್ಕೊಳ್ಳಿ. ಇಷ್ಟು ದಪ್ಪದಲ್ಲಿ ಇದನ್ನು ನಾವು ಸ್ಲೈಸ್ ಮಾಡ್ಕೊಳ್ಳೋಣ. ಸ್ಲೈಸ್ ಮಾಡಿಕೊಂಡು ಇದನ್ನು ನೀರಿನೊಳಗೆ ಇಟ್ಕೊಳ್ಳೋಣ. ಎಲ್ಲದನ್ನು ಇದೇ ರೀತಿ ಸ್ಲೈಸ್ ಮಾಡಿ ನೀರಿಗೆ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ನಲ್ಲಿ 1 ಕಪ್ನಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಉಪ್ಪಿಟ್ಟಿನ ರವೆ ಇದು. ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, 1/4 ಟೀ ಸ್ಪೂನ್ ಇಂಗು ಹಾಗೂ 1 ಟೀ ಸ್ಪೂನ್ನಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಮೆಣಸಿನ ಪುಡಿ ಖಾರ ಇಲ್ಲದೆ ಹೋದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಕಾವಲಿಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದರ ಮೇಲೆ 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಇದನ್ನ ಚೆನ್ನಾಗಿ ಬ್ರಷ್ ಅಥವಾ ಯಾವುದೇ ಟಿಶ್ಯೂ ಪೇಪರ್ ಸಹಾಯದಿಂದ ಚೆನ್ನಾಗಿ ಇದನ್ನ ಸವರ್ಕೊಳ್ಬಿಡಿ. ಈಗ ನಾವು ನಾನು ನೀರಿನಲ್ಲಿ ನೆನೆಸಿಟ್ಕೊಂಡಿರೋ ಬದನೆಕಾಯಿ ಸ್ಲೈಸ್ಗಳನ್ನು ಈ ರವೆ ಮಿಶ್ರಣದಲ್ಲಿ ಈ ರೀತಿ ಚೆನ್ನಾಗಿ ಕೋಟ್ ಮಾಡ್ತೀನಿ. ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ರವೆ ಮಿಶ್ರಣದಲ್ಲಿ ಕೋಟ್ ಮಾಡಿ ಇದನ್ನ ಒಂದೊಂದಾಗಿ ಇದರ ಮೇಲೆ ಕಾವಲಿ ಮೇಲೆ ಹಾಕ್ತಾ ಬರೋಣ. ಈಗ ನಾವು ಎಲ್ಲ ಸ್ಲೈಸ್ಗಳನ್ನ ಇಟ್ಕೊಂಡಾಗಿದೆ. ಇದರ ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಬೇಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮೇಲ್ಗಡೆಯಿಂದ 1 ಟೀ ಸ್ಪೂನ್ ಎಣ್ಣೆಯನ್ನ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ. ಈ ರೀತಿ ಹಾಕೊಂಡು ಈ ರೀತಿ ಮಧ್ಯದಲ್ಲಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಮುಚ್ಚಿ ಒಂದು ಕಡೆಯಿಂದ ಕ್ರಿಸ್ಪ್ ಆಗೋವರೆಗೆ ಬೇಯೋದಕ್ಕೆ ಸಣ್ಣ ಉರಿಯಲ್ಲಿ 5 ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಬೇಕು. ಈಗ 5 ನಿಮಿಷ ಆಗಿದೆ. ಇದನ್ನ ತಿರುಗಿಸಿ ಹಾಕೊಳ್ಳೋಣ ನಿಧಾನಕ್ಕೆ. ಈ ರೀತಿ ತಿರುಗಿಸಿ ಹಾಕಿ ಇದು ಇನ್ನೊಂದು ಕಡೆಯಿಂದನೂ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೆ ಮತ್ತೊಂದು 2 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಇದನ್ನ ಹೀಗೇನೆ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ತಿರುಗಿಸಾದ ನಂತರ ಮೇಲ್ಗಡೆಯಿಂದನೂ ಒಂದು ಸ್ವಲ್ಪ ಎಣ್ಣೆಯನ್ನ ಈ ರೀತಿ ಹಾಕೊಳ್ಳಿ. ಈಗ ಇದು ಇನ್ನೊಂದು ಕಡೆಯಿಂದನೂ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ. ಇದನ್ನ ಬಿಸಿ ಬಿಸಿ ಟೀ ಜೊತೆ ಸರ್ವ್ ಮಾಡಿ. ರುಚಿಯಾದ ಗರಿಗರಿಯಾದ बैंगन ತವಾ ಫ್ರೈ ಅಥವಾ ಬದನೆಕಾಯಿ ತವಾ ಫ್ರೈ ಸವಿಯೋದಕ್ಕೆ ಸಿದ್ಧವಾಗಿದೆ. 5 ನಿಮಿಷದಲ್ಲಿ ಆಗುವಂತ ತುಂಬಾ ಸುಲಭವಾದ ರೆಸಿಪಿ ಇದು. ಖಂಡಿತ ಮಾಡಿ ನೋಡಿ. ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.